ಬನಹಟ್ಟಿ ನೇಕಾರರ ಕಣ್ಣೀರು. ಹಸಿವಿನ ಕೂಗಿಗೆ ಬೆಲೆನೇ ಇಲ್ಲವೇ? ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಗೆ ನೇಕಾರರು ಬರೆದಿರುವ ಪತ್ರ. ಕಳೆದ 15 ದಿನಗಳಿಂದ ನೇಕಾರರು ತಮ್ಮ ಪರಿವರ್ತನಾ ಶುಲ್ಕ ಅಂದರೆ ಕನ್ವರ್ಷನ್ ಫೀ ಹಣವನ್ನು ನಗದು ರೂಪದಲ್ಲಿ ಕೊಡಿ ಎಂದು ಕೇಳ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಕುರುಡಾಗಿ ಕುಳಿತಿದ್ದಾರೆ. ನಮಗೆ ಒಂದು ಹೊತ್ತಿನ ಊಟಕ್ಕೂ ತೊಂದರೆಯಾಗುತ್ತಿದೆ. ನಮ್ಮ ಮನೆಯಲ್ಲಿರುವ ವಯಸ್ಸಾದವರಿಗೆ ಔಷಧಿ ತರಲು ಹಣವಿಲ್ಲ. ನಾವು ಸಹನೆ ಕಳೆದುಕೊಂಡಿದ್ದೇವೆ. ಇದು ಒಬ್ಬ ನೇಕಾರನ ಅಳಲಲ್ಲ, ಇಡೀ ಬನಹಟ್ಟಿ ನೇಕಾರ ಸಮುದಾಯದ ಆಕ್ರೋಶ ಎಂದರು ಮಂಗಳವಾರ ಮಾರ್ಚ್ 10. ನೇಕಾರರು ಅಧಿಕಾರಿಗಳಿಗೆ ಒಂದು ಗಡುವು ನೀಡಿದ್ದಾರೆ. ಇಂದು ಬಟ್ಟೆಯನ್ನು ನಿಗಮಕ್ಕೆ ಒಪ್ಪಿಸಿದ ತಕ್ಷಣ ಹಣ ಸಿಗದಿದ್ದರೆ ಇಡೀ ನೇಕಾರ ಸಮುದಾಯ ಕೆಎಚ್ಡಿಸಿ ಕಚೇರಿಯ ಮುಂದೆ ಆಹೋರಾತ್ರಿ ಧರಣಿ ನಡೆಸಲಿದೆ ಎಂದರು. ಅಷ್ಟೇ ಅಲ್ಲ, ಒಂದು ವೇಳೆ ಈ ಪ್ರತಿಭಟನೆಯಲ್ಲಿ ನೇಕಾರರಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ನಿಗಮವೇ ನೇರ ಹೊಣೆ ಎಂದು ನೇರ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧಿಕಾರಿ ಎಸ್.ವಿ. ವಿಜಯಕುಮಾರ್ ಹಾಗೂ ರಾಜ್ಯ ನೇಕಾರ ಸಂಘದ ಅಧ್ಯಕ್ಷ ಶಿವಲಿಂಗ ಟಿರ್ಕಿ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಮುಂದೆ ನೇಕಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆಂದು ಕಾದು ನೋಡಬೇಕಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಒಳಗೆ ಕೆಎಚ್ಡಿಸಿ ನೇಕಾರ ನಾವು ಧರಣಿ ಕುಂತೀವಿ. ಯಾಕಂತಂದ್ರೆ ನಾವೇನು ಬಟ್ಟೆಯನ್ನು ತಯಾರು ಮಾಡಿಕೆಸಿಂದ ಇಲಾಖೆಗೆ ಮುಟ್ಟಿಸ್ತೀವಿ, ಅದ್ರ ಕೂಲಿಯನ್ನು ನಮಗೆ ಬ್ಯಾಂಕಿಗೆ ಹಾಕೋಣ ಅಂತ ಹೇಳಿಸಿಂದ ಅವರು ಆದೇಶ ಮಾಡ್ಯಾರ. ಇದರಿಂದ ನಮಗೇನು ತೊಂದರೆ ಆಕೈತೆ ಅಂದರೆ 75-80 ವಯಸ್ಸಾಗಿರುವಂಥ ನೇಕಾರರಿರ್ಬೋದು, ಜೊತೆಗೆ ಮಹಿಳಾ ನೇಕಾರರಿರ್ಬೋದು, ಇವರೆಲ್ಲರೂ ಬ್ಯಾಂಕಿಗೆ 2-3 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ದುಡ್ಡು ತೊಗೊಂಬಂದು ಸಂತಿ ಮಾಡ್ಬೇಕಂತಂದ್ರೆ ಒಂದು ದಿನ ಹೋಗಿಬಿಡ್ತೈತೆ. ನಮ್ಮದು ವಾರಕ್ಕೆ 2 ಸಾರಿ ನಾವು ಬಟ್ಟೆ ಮುಟ್ಟಿಸ್ತೀವಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಬೇಕಂತಂದ್ರೆ ನಮಗೇನು ನೂಲು ಭೀಮ್ ಕೊಡ್ತಾರೆ ನೇಯಕ್ಕೆ. ಆ ಭೀಮಿನ ಸಮಯದೊಳಗೆ ನಮ್ಮದು ಕೂಲಿ ಎಷ್ಟಾಕೈತಿ ಅಷ್ಟನ್ನು ಕೂಡ ನೀವು ಬ್ಯಾಂಕಿಗೆ ಹಾಕಿಬಿಟ್ರಿ ಅಂದ್ರೆ ನಾವು ನಮಗೆ ಬೇಕಾದಾಗ ವಿಡ್ರಾ ಮಾಡ್ಕೋತೀವಿ. ಇಲ್ಲಂತಂದರೆ ಇಲ್ಲೇನ ನಮಗೆ ವಿಡ್ರಾ ಮಾಡಿಕೊಡುವಂಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಸಿಂದ ಈ ವ್ಯವಸ್ಥೆಯನ್ನು ತಾವು ಮಾಡಬೇಕಂತೇಳಿ ಇಲಾಖೆ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಪ್ರತಿದಿನ ಒಂದೊಂದು ಸಮಸ್ಯೆಯನ್ನು ನಾವು ಎದುರಿಸ್ತೀವಿ. ಇಲ್ಲಿ ಈ ಭಾಗದೊಳಗೆ ಇರ್ಬೋದು, ಬೇರೆ ಇಡೀ ರಾಜ್ಯದೊಳಗೆ ಈ ಕೆಎಚ್ಡಿಸಿ ನೇಕಾರ ಮೇಲನ ಸಾಕಷ್ಟು ರಾಜಕೀಯ ಮಾಡ್ತಾರೆ. ಅದರ ಸಮಸ್ಯೆ ಬಂದಾಗ ಯಾರೂ ಕೂಡ ನಮ್ಮ ಕಡೆ ನೋಡೋಂಗಿಲ್ಲ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಸ್ವಲ್ಪ ದಿನದಾಗಿ ಕೆಎಚ್ಡಿಸಿ ನೇಕಾರರು ಮತ್ತು ಕೆಎಚ್ಡಿಸಿ ನಿಗಮ ಮುಚ್ಚುವಂಥ ಪರಿಸ್ಥಿತಿ ಬರ್ತೈತಿ. ಈಗ ಎಚ್ಚೆತ್ತುಕೊಂಡು ನಮಗೇನು ಬೇಕನ್ನುವಂಥ ಒಂದು ಪೂರಕ ಸೌಲಭ್ಯಗಳನ್ನು ಸರ್ಕಾರ ಮತ್ತು ಇಲಾಖೆ ಒದಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ.